ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಲೇಡೀಸ್ಗೂ ಈ ಸಾಂಬಾರ್ ಬಗ್ಗೆ ಗೊತ್ತಿರುತ್ತೆ. ನಾವು ಒಬೇಸ್ ಆಗಿರ್ತೀವಿ, ಇಲ್ಲಾಂದರೆ ನಾವು ವೆಯ್ಟ್ ಲಾಸ್ ಮಾಡಬೇಕಾಗಿರುತ್ತೆ, ನಮಗೆ ಕೆಲವೊಂದು ನ್ಯೂಟ್ರಿಷನ್ ಡಿಫಿಷಿಯನ್ಸೀಸ್ ಇರುತ್ತೆ. ಅದನ್ನೆಲ್ಲನೂ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಮೇಯ್ನ್ ಇಂಪಾರ್ಟೆಂಟ್ಲಿ ನೀವೇನಾದರೂ ಈ ಸಾಂಬಾರನ್ನ ಟ್ರೈ ಮಾಡಿದ್ರೆ ಟ್ರಸ್ಟ್ ಮೀ, ನೀವು ಒಂದು ಮುದ್ದೆ ತಿನ್ನೋ ಜಾಗದಲ್ಲಿ 2 ಮುದ್ದೆ ತಿಂತೀರಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ಫುಲ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಇವತ್ತು ಬಂದ್ಬಿಟ್ಟು ನಾನು ಅಂದ್ಕೊತಿದ್ದೆ ಕುಕ್ಕಿಂಗ್ ವ್ಲಾಗ್ನ ಮಾಡೋಣ, ಇವತ್ತು ಯಾವುದಾದ್ರೂ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೆ. ಸೊ ಆ ಟೈಮಲ್ಲಿ ನನ್ನ ತಲೆಗೆ ಹೊಡೆದಿದ್ದು ಏನು ಅಂದ್ಬಿಟ್ಟು ತಮ್ನೇಲಲ್ಲಿ ಹಾಕಿರ್ತೀನಿ, ಸೊ ನೋಡ್ಕೊಳ್ಳಿ. ಸೊ ಆ ಕುಕ್ಕಿಂಗ್ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಕುಕ್ಕಿಂಗ್ ರೆಸಿಪಿನ ಶೇರ್ ಮಾಡೋದಕ್ಕಿಂತ ಮುಂಚೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅಂತಿದ್ದೀನಿ. ಸೊ ಏನಂದರೆ ನನಗೆ ಬಿಫೋರ್ ಮ್ಯಾರೇಜ್, ನನ್ನ ಮದುವೆಗೂ ಮುಂಚೆ ನನಗೆ ಕುಕ್ಕಿಂಗ್ ಬಗ್ಗೆ ಝೀರೋ ನಾಲೆಡ್ಜ್ ಇತ್ತು ಫ್ರೆಂಡ್ಸ್. ನನಗೆ ಏನಂದರೆ ಏನೂ ಗೊತ್ತಿರಲಿಲ್ಲ ಕುಕ್ಕಿಂಗ್ ಬಗ್ಗೆ. ನಾನು ಅಷ್ಟಾಗಿ ಕಿಚನ್ಗೂ ಹೋಗ್ತಿರ್ಲಿಲ್ಲ, ಬಿಕಾಸ್ ನಾನು ಓದಿದ್ದು, ನಾನು ಜಾಬ್ ಮಾಡಿದ್ದು ಎಲ್ಲನೂ ಹಾಸ್ಟೆಲಲ್ಲೇ ಇದ್ಕೊಂಡು ಮಾಡಿದ್ದು. ವೀಕೆಂಡಲ್ಲಿ ನಾನು ನಮ್ಮೂರಿಗೆ ಹೋಗ್ತಿದ್ದೆ. ಆ ಟೈಮಲ್ಲಿ ನಮ್ಮಮ್ಮ ಆಗಲಿ ನಮ್ಮವ್ವ ಆಗಲಿ ನನ್ನ ಕಿಚನ್ಗೆ ಹೋಗು ಅಂತ ಹೇಳ್ತಾನೆ ಇರಲಿಲ್ಲ ಪಾಪ ಅವರು. ಹಾಗೆ ನಮ್ಮ ಅಕ್ಕ ಬೇರೆ ಇದ್ಲಲ್ವಾ, ಸೊ ನನಗೆ ಕಿಚನಲ್ಲಿ ಅಷ್ಟೇನೂ ಗೊತ್ತಿರಲಿಲ್ಲ, ನನ್ನನ್ನು ಬಿಡ್ತಿರ್ಲಿಲ್ಲ ಏನು ಮಾಡು ಅಂತ. ನಾನು ಅಷ್ಟೊಂದು ಇಂಟ್ರೆಸ್ಟ್ ಏನೂ ತೋರಿಸಿರಲಿಲ್ಲ. ಸೊ ಇನ್ನೇನು ನನ್ನ ಮದುವೆ ಫಿಕ್ಸ್ ಆಯಿತು, ಇನ್ನೇನು 2-3 ಮಂತ್ಸಲ್ಲಿ ಮದುವೆ ಆಗ್ತೀವಿ ಅಂದರೆ ನನಗೆ ಅವಾಗ ಟೆನ್ಷನ್ ಸ್ಟಾರ್ಟ್ ಆಯಿತು. ಹೆಂಗಪ್ಪ ಮಾಡೋದು, ನನಗೇನು ಬರಲ್ಲ ಕುಕ್ಕಿಂಗು, ಹೆಂಗೆ ಮಾಡೋದು ಅಂತ ವರಿ ಮಾಡ್ಕೊತಿದ್ದೆ. ಬಟ್ ಆ ಟೈಮಲ್ಲಿ ಮಧು ನನಗೆ ಹೇಳ್ತಿದ್ರು, ನೀನೇನು ವರಿ ಮಾಡ್ಕೊಬೇಡ, ನನಗೆ ಸ್ವಲ್ಪ ಕುಕ್ಕಿಂಗ್ ಗೊತ್ತಿದೆ, ನಾನು ಮ್ಯಾನೇಜ್ ಮಾಡ್ತೀನಿ, ಹಾಗೆ ನಿನಗೂ ಕಲಿಸ್ತೀನಿ, ನೀನು ಬೇಗ ಕಲ್ತ್ಕೊತೀಯಾ ಅಂತ ಹೇಳ್ತಿದ್ರು. ಸೊ ಅದಾದಮೇಲೆ ಮದುವೆ ಆಯಿತು. ದ ಫಸ್ಟ್ ಡೇ ನನಗೆ ಅದೇನೇ ಟೆನ್ಷನಲ್ಲಿದ್ದು, ಏನು ತಿಂಡಿ ಮಾಡೋದಪ್ಪ ಇವತ್ತು, ಏನು ಮಾಡೋದು ಅಂದ್ಬಿಟ್ಟು. ಸೊ ಮಧು ಕೇಳ್ತಿದ್ರು, ಏನು ಮಾಡ್ತೀಯ ಇವತ್ತು, ಏನು ಮಾಡ್ತೀಯ ಅಂತ. ನನಗೆ ಏನಂದರೆ ಏನೂ ಗೊತ್ತಿಲ್ಲ, ಝೀರೋ ನಾಲೆಡ್ಜ್ ನನಗೆ ಕುಕ್ಕಿಂಗ್ ಬಗ್ಗೆ. ಸೊ ಅವತ್ತೊಂದಿನ ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಚಿತ್ರಾನ್ನ ಟ್ರೈ ಮಾಡಿದೆ ನಾನು. ಅದೇ ಈಸಿ ರೆಸಿಪಿ ಅಲ್ವಾ. ಸೊ ನಿಂಬೆ ಹಣ್ಣಿಂದು ಚಿತ್ರಾನ್ನ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಸೊ ನನಗೆ ಅವಾಗ ಅನ್ನಿಸ್ತು ಕುಕ್ಕಿಂಗ್ ಈಸಿ ಇದೆ, ಮಾಡ್ಬೋದು ಅಂದ್ಬಿಟ್ಟು. ಅದೇ ಥರ ನನ್ನ ಹಸ್ಬೆಂಡು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ, ಕುಕ್ಕಿಂಗಲ್ಲಿ ತುಂಬಾ ಹೇಳ್ಕೊಟ್ಟಿದ್ದಾರೆ. ಸೊ ಇವತ್ತು ನಾನು ಏನಾದರೂ ಕುಕ್ಕಿಂಗಲ್ಲಿ ಕಲ್ತಿದ್ದೀನಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್. ಐ ವಾಂಟ್ ಟು ಥ್ಯಾಂಕ್ ಹಿಮ್. ಓಕೆ ಫ್ರೆಂಡ್ಸ್, ಸೊ ಇದಾಗಿತ್ತು ನನ್ನ ಸ್ಟೋರಿ. ಐ ಥಿಂಕ್ ಎಲ್ಲ ಹುಡುಗಿರು ಹೀಗೇ ಅನಿಸುತ್ತೆ, ಮದುವೆಗಿನ್ನ ಮುಂಚೆ ಅವರು ಅವ್ರ ಮನೆ ಕಿಚನ್ಗೆ ಹೋಗಿರಲ್ಲ, ಯಾವ ಪಾತ್ರೆ ಎಲ್ಲಿರುತ್ತೆ ಅಂತಲೂ ಗೊತ್ತಿರಲ್ಲ, ಯಾವ ಐಟಮ್ ಎಲ್ಲಿರುತ್ತೆ ಅಂತಲೂ ಗೊತ್ತಿರಲ್ಲ, ಬೇಸಿಕ್ ತಿಂಡಿಗಳ ಬಗ್ಗೆನೂ ಗೊತ್ತಿರಲ್ಲ. ಬಟ್ ಇಟ್ಸ್ ಓಕೆ ಫ್ರೆಂಡ್ಸ್, ನೀವು ಮದುವೆ ಆಗೋಕ್ಕಿಂತ ಮುಂಚೆ ಎಂಜಾಯ್ ಮಾಡಿ. ನಾನು ಹೇಳ್ತಿಲ್ಲ ನಿಮಗೆ ಕುಕ್ಕಿಂಗ್ ಮಾಡಿ ಅಂತ, ಎಂಜಾಯ್ ಮಾಡಿ ಆದಷ್ಟು. ಮದುವೆ ಆದಮೇಲೆ ಅದೆಲ್ಲನೂ ಇದ್ದಿದ್ದೆ, ನೀವು ಕಲ್ತ್ಕೊತೀರಾ, ಇಟ್ಸ್ ನಾಟ್ ಎ ಬಿಗ್ ಜಾಬ್. ನಾನು ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಹೇಳ್ಬಿಡ್ತೀನಿ. ನಾನು ಸೊಪ್ಪಿಂದು ಬಸ್ಸಾರು ಮಾಡ್ತಿದ್ದೀನಿ. ನೀವೇನಂತ ಕರಿತೀರಾ ಅಂತ ನನಗೆ ಗೊತ್ತಿಲ್ಲ, ನಮ್ಮ ಕಡೆ ಇದನ್ನು ಬಸ್ಸಾರು ಅಂತ ಕರಿತೀವಿ. ಐ ಥಿಂಕ್ ಇದು ಎಲ್ಲ ಲೇಡೀಸ್ಗೂ, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಲೇಡೀಸ್ಗೂ ಈ ಸಾಂಬಾರು ಬಗ್ಗೆ ಗೊತ್ತಿರುತ್ತೆ. ನನಗೆ ಫಸ್ಟು ಚಿಕ್ಕವಳಿದ್ದಾಗ ನಮ್ಮಮ್ಮ ಬಸ್ಸಾಂಬಾರು ಮಾಡ್ತಿತ್ತಲ್ಲ, ನನಗದು ಏನೋ ದೊಡ್ಡ ಸಾಂಬಾರು, ಬಸ್ಸಾರು ಮಾಡೋದು ತುಂಬ ಕಷ್ಟ ಹಿಂಗೆಲ್ಲ ಅಂದ್ಕೊತಿದ್ದೆ. ಬಟ್ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಫ್ರೆಂಡ್ಸ್, ನೀವೆಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಬಸ್ಸಾರು ಮಾಡೋದನ್ನು ಕಲ್ತಿದ್ದೀನಿ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ವೆರಿ ಇಂಪಾರ್ಟೆಂಟ್ಲಿ ಇನ್ನೊಂದು ಹೇಳಬೇಕು, ಏನಂದರೆ ನಾವು ಒಬೇಸ್ ಆಗಿರ್ತೀವಿ, ಇಲ್ಲಾಂದರೆ ನಾವು ವೆಯ್ಟ್ ಲಾಸ್ ಮಾಡಬೇಕಾಗಿರುತ್ತೆ, ನಮಗೆ ಕೆಲವೊಂದು ನ್ಯೂಟ್ರಿಷನ್ ಡಿಫಿಷಿಯನ್ಸೀಸ್ ಇರುತ್ತೆ. ಅದನ್ನೆಲ್ಲನೂ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಮೇಯ್ನ್ ಇಂಪಾರ್ಟೆಂಟ್ಲಿ ನಾವು ಸೊಪ್ಪು ತಿನ್ನಬೇಕಾಗುತ್ತೆ. ಸೊಪ್ಪಿಂದ ತುಂಬ ಬೆನಿಫಿಟ್ಸ್ ಇದೆ, ತುಂಬ ಮಿನರಲ್ಸ್ ಇದೆ ಸೊಪ್ಪಲ್ಲಿ, ಎಸ್ಪೆಷಲಿ ಫಾರ್ ವೆಜಿಟೇರಿಯನ್ಸು, ನಾವು ನಾನ್ ವೆಜ್ ತಿನ್ನಲ್ಲ. ಸೊ ನಮಗೆ ತುಂಬ ನ್ಯೂಟ್ರಿಷನ್ಸು ಕೊರತೆ ಇರುತ್ತೆ. ಅದನ್ನೆಲ್ಲನೂ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಈ ಸೊಪ್ಪು ಸಾರನ್ನ ತಿನ್ನಲೇಬೇಕು. ಆ್ಯಂಡ್ ಇಟ್ಸ್ ವೆರಿ ಈಸಿ, ವಿತಿನ್ 20 ಮಿನಿಟ್ಸ್ ಟು ಹಾಫ್ ಆನ್ ಅವರಲ್ಲಿ ನೀವು ಈ ಸಾಂಬಾರನ್ನ ರೆಡಿ ಮಾಡ್ಕೊಬೋದು.
ಸೊ ಇವತ್ತು ನಾನು ಬಂದ್ಬಿಟ್ಟು ಸಾಂಬಾರು ಮಾಡೋದು ಹೇಗೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಹಾಗೆಯೇ ಪಲ್ಯ ಮಾಡೋದು ಹೇಗೆ ಅಂದ್ಬಿಟ್ಟು ನಾನು ತೋರಿಸ್ತಿದ್ದೀನಿ. ಸೊ ನೀವೇನಾದರೂ ಈ ಸಾಂಬಾರನ್ನ ಟ್ರೈ ಮಾಡಿದ್ರೆ ಟ್ರಸ್ಟ್ ಮೀ, ನೀವು ಒಂದು ಮುದ್ದೆ ತಿನ್ನೋ ಜಾಗದಲ್ಲಿ 2 ಮುದ್ದೆ ತಿಂತೀರ. ಸೊ ಈ ಸಾಂಬಾರು ಸ್ಪೆಷಲಿ ಮುದ್ದೆಗೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ. ಒನ್ಸ್ ಯು ಟ್ರೈ. ಓಕೆ, ಇವಾಗ ಟೈಮ್ ವೇಸ್ಟ್ ಮಾಡ್ದಲೇ ನಾನು ನಿಮಗೆ ಕುಕ್ಕಿಂಗ್ ವ್ಲಾಗ್ನ ತೋರಿಸ್ತೀನಿ. ಏನೇನು ರೆಸಿಪಿ ಬೇಕು ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ನೇಮ್ ಹಾಕಿರ್ತೀನಿ. ಸೊ ಪ್ಲೀಸ್ ಟ್ರೈ ಮಾಡಿ ಒನ್ಸ್. ಸೊ ಇಲ್ಲಿ ನೋಡ್ಬೋದು ನೀವು, ಮಧು ಮಾರ್ಕೆಟಿಂದ ಸೊಪ್ಪು ತೊಗೊಂಬಂದಿದ್ರು. ಆ ಸೊಪ್ಪನ್ನ ನಾನು ಫಸ್ಟು ಕ್ಲೀನ್ ಮಾಡ್ಕೊತಿದ್ದೀನಿ. ಅದರಲ್ಲಿ ಏನಾದರೂ ಹೂವೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಹಾಕ್ತೀನಿ. ಸೊ ನಾನು ಯೂಶ್ವಲಿ ನಮ್ಮೂರಲ್ಲಾದರೆ ಹೊಲ್ದಲ್ಲಿ ಬೆಳೆದಿರೋವಂಥ ಸೊಪ್ಪನ್ನ ಯೂಸ್ ಮಾಡೋದು. ಇಲ್ಲಿ ಅದು ಸಿಗಲ್ಲ ಅಲ್ವಾ, ಸೊ ಮಾರ್ಕೆಟಿಂದ ಸೊಪ್ಪು ತೊಗೊಂಬಂದಿದ್ರು. ಆ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡಾದಮೇಲೆ ವಾಶ್ ಮಾಡಬೇಕು, ನೀಟಾಗಿ ವಾಶ್ ಮಾಡಬೇಕು. ಅದರಲ್ಲಿ ಏನಾದರೂ ಸಣ್ಣದಾಗಿರುವಂಥ ಕಲ್ಲು ಮಣ್ಣು ಇದ್ದರೆ ಅದನ್ನೆಲ್ಲ ಕ್ಲೀನಾಗಿ ಹೋಗೋ ಥರ ವಾಶ್ ಮಾಡಬೇಕು. 1-2 ಸಲ ನೀರಲ್ಲಿ ನೀಟಾಗಿ ವಾಶ್ ಮಾಡಿದ ಮೇಲೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಯಾಕಂದರೆ ನಾವು ಸೊಪ್ಪನ್ನ ಪಲ್ಯ ಮಾಡೋದಕ್ಕೂ ಯೂಸ್ ಮಾಡ್ತಿದ್ದೀವಿ ಅಲ್ವಾ. ಸೊ ಸೊಪ್ಪು ಕಟ್ ಮಾಡಿಲ್ಲ ಅಂದರೆ ಅದು ತಿನ್ನೋಕ್ಕೆ ನಮಗೆ ಸರಿಯಾಗಿ ಸಿಗಲ್ಲ. ಅದಕ್ಕೆ ಆದಷ್ಟು ಸೊಪ್ಪನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊಪ್ಪು ಕಟ್ ಮಾಡಿ ಆದಮೇಲೆ ನೀವಿಲ್ಲಿ ನೋಡ್ಬೋದು ನಾನು ಎಷ್ಟು ಚಿಕ್ಕದಾಗಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಈ ಥರ ಸೊಪ್ಪನ್ನ ಕಟ್ ಮಾಡ್ಕೊಬೇಕು. ಅದಾದಮೇಲೆ ಸೊಪ್ಪು ಜೊತೆ ನಾನು ತಿಂಗ್ಳುರುಳಿ ಕಾಳು ತೊಗೊಂಡಿದ್ದೀನಿ. ಸೊ ಇಬ್ಬರಿಗೆ ಸಾಂಬಾರು ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡ್ತೀರಂದರೆ ಜಾಸ್ತಿ ತೊಗೋಬೋದು. ಸೊ ಕಾಳನ್ನು ವಾಶ್ ಮಾಡಿ ಆದಮೇಲೆ ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ಗೆ ಕಾಳನ್ನ ಹಾಕಬೇಕು. ಅದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಸೊಪ್ಪನ್ನ ಫುಲ್ ಎಲ್ಲ ಸೊಪ್ಪನ್ನು ಕುಕ್ಕರಲ್ಲಿ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿ ಅದ್ರ ಜೊತೆಗೆ 1-2 ಗ್ಲಾಸ್ ನೀರು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ನೀವು ಬಿಡಬೇಕು. ಅರೌಂಡ್ ಒಂದು 3 to 4 ವಿಷಲ್ಸ್ ಕುಕ್ಕರಲ್ಲಿ ಹಾಕ್ಸಿದ್ರೆ ಸಾಕು. ನಾಲ್ಕು ವಿಷಲ್ ಆದಮೇಲೆ ಕುಕ್ಕರ್ನ ತಣ್ಣಗಾಗೋಕ್ಕೆ ಬಿಡಬೇಕು. ಸೊ ಅದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಖಾರ ರುಬ್ಬಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಏನಂದರೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ತೊಗೋಬೇಕು. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಜೊತೆಗೆ ಹೆಚ್ಚಿಟ್ಕೊಂಡಿರೋವಂಥ ಕಾಯಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ. ಸೊ ಇದಷ್ಟನ್ನು ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ಖಾರ ಮಾಡೋದಕ್ಕೆ ಮುಂಚೆ. ಸೊ ಫ್ರೈ ಮಾಡ್ಕೊಳ್ಳೋದು ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ಕೊಬೇಕು. ನಾನು ಈರುಳ್ಳಿನ ಫುಲ್ ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ. ಅದರಲ್ಲಿ 1 ಈರುಳ್ಳಿನ ಫ್ರೈ ಮಾಡೋದಕ್ಕೆ ಅಂತ ಹಾಕ್ಕೊತಿದ್ದೀನಿ, ಇನ್ನೊಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊತೀನಿ. ಅದಾದಮೇಲೆ ಗ್ರೀನ್ ಚಿಲ್ಲಿ ಜೊತೆಗೆ ಬೆಳ್ಳುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರೋಂಥ ಕಾಯಿ ತುರಿನ ಹಾಕ್ಕೋಬೇಕು. ಅದಾದಮೇಲೆ ಅದಕ್ಕೇ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಇನ್ನೂ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದು ತಣ್ಣಗಾಗಕ್ಕೆ ಬಿಟ್ಟು ಆ ತಣ್ಣಗಾಗೋ ಅಷ್ಟರಲ್ಲಿ ನಾವು ಸೊಪ್ಪನ್ನು ಬೇಯಿಸಿದ್ವಲ್ಲ ಆ ನೀರನ್ನು ಎತ್ತಿಟ್ಕೋಬೇಕು ನೆಕ್ಸ್ಟ್ ಸಾಂಬಾರಿಗೆ ಯೂಸ್ ಮಾಡೋದಕ್ಕೆ. ಸೊ ಇದಾದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಇಂಗ್ರೀಡಿಯೆಂಟ್ಸು ಜೊತೆಗೆ ನಾವು ಸೊಪ್ಪು ಮತ್ತು ಕಾಳು ಬೇಯಿಸಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಖಾರ ರೆಡಿ ಮಾಡ್ಕೋಬೇಕು. ಅಷ್ಟರಲ್ಲಿ ಖಾರ ರೆಡಿ ಆಗುತ್ತೆ. ಇವಾಗ ನಾವು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಬೇಕಾಗುತ್ತೆ. ಒಗ್ಗರಣೆಗೆ ಏನೇನು ಕಾಮನ್ನಾಗಿ ಹೆಂಗೆ ಹಾಕ್ತೀರ ನೀವು, ಲೈಕ್ ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಕರಿಬೇವನ್ನ ಆ್ಯಡ್ ಮಾಡಿ ಇದರಲ್ಲಿ ಸ್ವಲ್ಪ ಒಗ್ಗರಣೆನ ನಾನು ಪಲ್ಯಕ್ಕೆ ಅಂತ ಎತ್ತಿಟ್ಕೊತೀನಿ. ಹಾಗೆ ಫ್ರೈ ಆಯಿತು ಅಂದರೆ ನೀವು ರುಬ್ಬಿಟ್ಕೊಂಡಿರುವಂಥ ಖಾರನ ಹಾಕ್ಬೋದು. ಒಂದು 2 ಮಿನಿಟ್ಸ್ ಟೈಮ್ ಆದಮೇಲೆ ನೀವು ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಬೋದು. ನಿಮಗೆ ಸಾಂಬಾರು ಎಷ್ಟು ತಿಕ್ನೆಸ್ ಬೇಕು ಅಂತ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಬೇಕು. ನೀರು ಜೊತೆಗೆ ನಾವು ಸೋಸಿಟ್ಕೊಂಡಿದ್ವಲ್ಲ ಸೊಪ್ಪನ್ನ ಬೇಯಿಸಿದ ನೀರನ್ನು ಆ ನೀರನ್ನು ಆ್ಯಡ್ ಮಾಡ್ಕೊಬೇಕು. ಅದೇ ಮೇಯ್ನ್ ಸಾಂಬಾರಿಗೆ ಟೇಸ್ಟ್ ಕೊಡೋ ಅಂಥದ್ದು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ನೆಕ್ಸ್ಟ್ ನಾವು ಸ್ಟವ್ನ ಆಫ್ ಮಾಡಬೇಕು. ಆ್ಯಂಡ್ ಈ ಸಾಂಬಾರನ್ನ ನಾವು ಜಾಸ್ತಿ ಕುದಿಸೋದಕ್ಕೆ ಹೋಗಬಾರ್ದು, ಹಸಿ ಸಾಂಬಾರಲ್ಲಿ ತಿಂದ್ರೇ ಟೇಸ್ಟ್ ಚೆನ್ನಾಗಿರೋದು. ಅದಾದಮೇಲೆ ನಾನಿಲ್ಲಿ ಒಗ್ಗರಣೆ ಎತ್ತಿಟ್ಕೊಂಡಿದ್ದೆ ಸ್ವಲ್ಪ, ಅದೇ ಒಗ್ಗರಣೆಗೆ ನಾನು ಕಾಳು ಮತ್ತು ಸೊಪ್ಪನ್ನು ಹಾಕಿ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ನಾನು ಪಲ್ಯನ ರೆಡಿ ಮಾಡ್ಕೊತಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು.
ಸೊ ಅದಾದಮೇಲೆ ನೀವಿಲ್ಲಿ ನೋಡ್ಬೋದು, ನಾನು ಮುದ್ದೆ ಮಾಡ್ಕೊಳ್ಳಿಲ್ಲ ಇವತ್ತು, ಒಬ್ಬಳೇ ಇದ್ದೆ ಅಂದ್ಬಿಟ್ಟು. ಸೊ ರೈಸು, ಪಲ್ಯ ಜೊತೆಗೆ 2 ಸೌತೆಕಾಯಿ ಆ್ಯಂಡ್ ಸಾಂಬಾರು. ಇಟ್ ಲುಕ್ಸ್ ಅಮೇಝಿಂಗ್. ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಯು ವಿಲ್ ಲವ್ ಇಟ್. ಹಾಗೆಯೇ ನಾನು ಹೇಳ್ದಂಗೆ ಇದಕ್ಕೆ ಮುದ್ದೆ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಎಸ್, ಸೊ ಇದಾಗಿತ್ತು ಇವತ್ತಿನ ನನ್ನ ಕುಕ್ಕಿಂಗ್ ವ್ಲಾಗು. ಐ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ. ಹಾಗೆಯೇ ನಾನು ಹೇಳಿರೋ ಸ್ಟೆಪ್ಸ್ ಎಲ್ಲ